ನಮಸ್ಕಾರ ವಿದ್ಯಾರ್ಥಿಗಳೇ, ಇಂದಿನ ಪ್ರಯೋಗಕ್ಕೆ ಸ್ವಾಗತ. ಭಾರವಾದ ಲಿಫ್ಟ್ಗಳು ಮತ್ತು ಪಂಚಿಂಗ್ ಮಷೀನ್ಗಳು ಸ್ಮೂತ್ ಆಗಿ ಹೇಗೆ ಕೆಲಸ ಮಾಡುತ್ತವೆ ಗೊತ್ತೇ? ಇದಕ್ಕೆ ಕಾರಣ ಡಿಸಿ ಕಾಂಪೌಂಡ್ ಮೋಟಾರ್. ಇದು ಸೀರೀಸ್ ಮೋಟಾರ್ನ ಶಕ್ತಿ ಮತ್ತು ಶಂಟ್ ಮೋಟಾರ್ನ ಸ್ಥಿರತೆ ಎರಡನ್ನೂ ಹೊಂದಿರುವ ಆಲ್ರೌಂಡರ್ ಮೋಟಾರ್. ಬನ್ನಿ ಇದನ್ನು ಸ್ಟಾರ್ಟ್ ಮಾಡೋಣ. ಈ ಮೋಟಾರ್ ಹೇಗೆ ಕೆಲಸ ಮಾಡುತ್ತದೆ? ಇದರ ಹೆಸರೇ ಹೇಳುವಂತೆ ಇದು ಕಾಂಪೌಂಡ್ ಅಂದರೆ ಮಿಶ್ರಣ. ಇದರಲ್ಲಿ ಎರಡು ವೈಂಡಿಂಗ್ಗಳಿರುತ್ತವೆ. ಒಂದು ಶಂಟ್ ಫೀಲ್ಡ್ ಸ್ಪೀಡ್ ಕಂಟ್ರೋಲ್ ಮಾಡಲು, ಇನ್ನೊಂದು ಸೀರೀಸ್ ಫೀಲ್ಡ್ ಹೈ ಟಾರ್ಕ್ ಕೊಡಲು. ಇವೆರಡೂ ಸೇರಿ ಕೆಲಸ ಮಾಡುವುದರಿಂದ ನಾವು ಲೋಡ್ ಹಾಕಿದರೂ ಮೋಟಾರ್ ನಿಲ್ಲುವುದಿಲ್ಲ ಮತ್ತು ಲೋಡ್ ಇಲ್ಲದಿದ್ದರೂ ಓವರ್ ಸ್ಪೀಡ್ ಆಗುವುದಿಲ್ಲ. ಈಗ ದಿಕ್ಕು ಅಥವಾ ಡೈರೆಕ್ಷನ್ ಬದಲಾಯಿಸುವ ಸೀಕ್ರೆಟ್ ನೋಡೋಣ. ಮೋಟಾರ್ ತಿರುಗುವ ದಿಕ್ಕನ್ನು ಬದಲಾಯಿಸಲು ನಾವು ಸಪ್ಲೈ ವೈರ್ ಅದಲು ಬದಲು ಮಾಡಿದರೆ ಸಾಲದು. ನಾವು ಕೇವಲ ಆರ್ಮೇಚರ್ ಟರ್ಮಿನಲ್ಸ್ ಅನ್ನು ಮಾತ್ರ ಅದಲು ಬದಲು ಮಾಡಬೇಕು. ಫೀಲ್ಡ್ ಮತ್ತು ಆರ್ಮೇಚರ್ ಎರಡನ್ನೂ ಒಟ್ಟಿಗೆ ಬದಲಾಯಿಸಿದರೆ ಮೋಟಾರ್ ಹಳೆಯ ದಿಕ್ಕಿನಲ್ಲೇ ತಿರುಗುತ್ತದೆ. ಈಗ ನಾವು ಟ್ರೈನರ್ ಕಿಟ್ ಬಳಸಿ ಇದನ್ನು ಪರೀಕ್ಷಿಸೋಣ. ಆದರೆ ಎಚ್ಚರಿಕೆ, ಮೋಟಾರ್ ಸ್ಟಾರ್ಟ್ ಮಾಡುವ ಮುನ್ನ ಫೀಲ್ಡ್ ರಿಯೋಸ್ಟಾಟ್ ಯಾವಾಗಲೂ ಮಿನಿಮಮ್ ಪೊಸಿಷನ್ನಲ್ಲಿರಬೇಕು. ಜನರೇಟರ್ಗೆ ಮ್ಯಾಕ್ಸಿಮಮ್ ಇಡ್ತೇವೆ, ಆದರೆ ಮೋಟಾರ್ಗೆ ಮಿನಿಮಮ್ ಇರಬೇಕು. ಇದನ್ನು ಮರೆಯಬೇಡಿ. ಬನ್ನಿ ಶುರು ಮಾಡೋಣ. ಹಲೋ ಟ್ರೈನಿಸ್, ಹೋದ ಕ್ಲಾಸಲ್ಲಿ ನಾವು ಡಿ ಸಿ ಶಂಟ್ ಮೋಟ್ರು, ಡಿ ಸಿ ಶಂಟ್ ಮೋಟ್ರು, ಡಿ ಸಿ ಸೀರೀಸ್ ಮೋಟ್ರು ಯಾವ ರೀತಿ ರನ್ ಮಾಡೋದು, ಯಾವ ರೀತಿ ಸ್ಟಾರ್ಟ್ ಮಾಡೋದು, ಡೈರೆಕ್ಷನ್ ಚೇಂಜ್ ಮಾಡೋದು ಯಾವ ರೀತಿ, ಪರ್ಫಾರ್ಮೆನ್ಸ್ ಚೇಂಜ್ ಮಾಡೋದು, ಪರ್ಫಾರ್ಮೆನ್ಸ್ ಕಂಡಿಡಿಯೋದು, ಎಫಿಷಿಯನ್ಸಿ ಕಂಡಿಡಿಯೋದು ಯಾವ ರೀತಿ ಅಂತ ನೋಡಿದ್ವಿ. ಇವತ್ತು ನಾವು ಡಿ ಸಿ ಕಾಂಪೌಂಡ್ ಮೋಟ್ರದ್ದು ಪರ್ಫಾರ್ಮೆನ್ಸ್ ಸ್ಟಾರ್ಟ್ ಮಾಡೋದು ಯಾವ ರೀತಿ, ಪರ್ಫಾರ್ಮೆನ್ಸ್ ಮಾಡೋದು ಯಾವ ರೀತಿ, ಸ್ಪೀಡ್ನ ಕಂಟ್ರೋಲ್ ಮಾಡೋದು ಯಾವ ರೀತಿ ಅನ್ನೋದು ಒಂದಾದ್ಮೇಲೆ ಒಂದು ತಿಳ್ಕೊಳ್ಳೋಣ. ಫಸ್ಟ್ನೇದಾಗಿ ನಾವಿವತ್ತು ಡಿ ಸಿ ಕಾಂಪೌಂಡ್ ಮೋಟಾರ್ ಅಂತ ಏನು ಕರಿತೀವಿ ಇದನ್ನು ಅನ್ನೋದು ಫಸ್ಟ್ ಒಂಚೂರು ತಿಳ್ಕೊಳ್ಳೋಣ. ಸೊ ಇದರಲ್ಲಿ ಎರಡು ವೈಂಡಿಂಗ್ ಇರುತ್ತೆ, ಸೀರೀಸ್ ವೈಂಡಿಂಗ್ ಇರುತ್ತೆ, ಶಂಟ್ ವೈಂಡಿಂಗ್ ಇರುತ್ತೆ. ಎರಡು ವೈಂಡಿಂಗನ್ನು ಕೂಡ ನಾವೇನು ಮಾಡ್ತೀವಿ, ಆರ್ಮೇಚರ್ ವೈಂಡಿಂಗ್ಗೆ ಒಂದನ್ನು ಸೀರೀಸಾಗಿ ಕೊಡ್ತೀವಿ, ಇನ್ನೊಂದನ್ನು ಪ್ಯಾರಲಲ್ ಮಾಡ್ತೀವಿ. ಆರ್ಮೇಚರ್ಗೆ ಶಂಟ್ ಫೀಲ್ಡ್ ವೈಂಡಿಂಗ್ನ ಪ್ಯಾರಲ್ ಮಾಡಿದ್ರೆ ಅದನ್ನ ಶಾರ್ಟ್ ಶಂಟ್ ಕಾಂಪೌಂಡ್ ಜನರೇಟರ್ ಅಂತ ಕರಿತೀವಿ, ಶಾರ್ಟ್ ಶಂಟ್ ಕಾಂಪೌಂಡ್ ಮೋಟರ್ ಅಂತ ಕರಿತೀವಿ. ಸೊ ಆರ್ಮೇಚರು ಮತ್ತು ಸೀರೀಸ್ ಫೀಲ್ಡ್ಗೆ ಒಟ್ಟಿಗೆ ಸೇರಿಸಿ ಪ್ಯಾರಲಲ್ ಮಾಡಿದ್ರೆ ಅದನ್ನು ಲಾಂಗ್ ಶಂಟ್ ಕಾಂಪೌಂಡ್ ಮೋಟರ್ ಅಂತ ಕರಿತೀವಿ. ಇಲ್ಲಿ ಗಮನಿಸಿ, ಶಂಟ್ ಫೀಲ್ಡ್ ಕೇವಲ ಆರ್ಮೇಚರ್ಗೆ ಮಾತ್ರ ಪ್ಯಾರಲಲ್ ಆಗಿದ್ರೆ ಅದು ಶಾರ್ಟ್ ಶಂಟ್. ಒಂದು ವೇಳೆ ಶಂಟ್ ಫೀಲ್ಡ್ ಆರ್ಮೇಚರ್ ಮತ್ತು ಸೀರೀಸ್ ಫೀಲ್ಡ್ ಎರಡಕ್ಕೂ ಪ್ಯಾರಲಲ್ ಆಗಿದ್ರೆ ಅದು ಲಾಂಗ್ ಶಂಟ್. ಈ ಎರಡು ಜೋಡಣೆಗಳು ಮೋಟಾರ್ನ ಗುಣಲಕ್ಷಣಗಳ ಮೇಲೆ ಪ್ರಭಾವ ಬೀರುತ್ತವೆ. ಸೊ ಇವಾಗ ನಾವು ಡಿ ಸಿ ಕಾಂಪೌಂಡ್ ಮೋಟ್ರನ್ನ ಯಾವ ರೀತಿ ಸ್ಟಾರ್ಟು ಮತ್ತು ರನ್ ಮಾಡೋದು ಯಾವ ರೀತಿ, ಸ್ಟಾರ್ಟಿಂಗ್ ಕರೆಂಟ್ ಏನು ತೊಗೊಳುತ್ತೆ, ರನ್ನಿಂಗ್ ಕರೆಂಟ್ ಏನು ತೊಗೊಳುತ್ತೆ, ಮತ್ತು ಇದನ್ನು ರನ್ ಯಾವ ರೀತಿ ಮಾಡೋದು ಅಂತಕ್ಕಂಥದ್ದನ್ನ ತಿಳ್ಕೊಳ್ಳೋಣ. ಈ ತಿಳ್ಕೊಳ್ಳೋಕ್ಕೆ ನಮ್ಗೆ ಇದಕ್ಕೆ ಬೇಕಾದಂಥ ಉಪಕರಣಗಳು ಏನೇನು ಬೇಕು ಅಂತಂದರೆ, ನಮಗೆ ಡಿ ಸಿ ಕಾಂಪೌಂಡ್ ಡಿ ಸಿ ಕಾಂಪೌಂಡ್ ಮೋಟ್ರದ್ದು ಪ್ಯಾನಲ್ ಬೋರ್ಡು ನಮ್ಮ ಹತ್ರ ಇದೆ, ಮತ್ತು ಡಿ ಸಿ ಕಾಂಪೌಂಡ್ ಮೋಟ್ರ್ ವಿತ್ ಮೆಕ್ಯಾನಿಕಲ್ ಲೋಡಿಂಗ್ ಅರೇಂಜ್ಮೆಂಟು ಇಲ್ಲಿದೆ. ಸೊ ಇದನ್ನು ಯೂಸ್ ಮಾಡಿಕೊಂಡು ನಾವಿವಾಗ ಡಿ ಸಿ ಕಾಂಪೌಂಡ್ ಮೋಟ್ರನ್ನ ರನ್ ಮಾಡೋಣ. ಸೊ ಹೆಂಗೆ ಮಾಡೋದು ಅನ್ನೋದು ನಿಮಗೆ ಸರ್ಕ್ಯೂಟ್ ಡಯಾಗ್ರಾಮಲ್ಲಿ ಬರ್ಸಿದ್ದೀನಿ. ಅದೇ ಸರ್ಕ್ಯೂಟ್ ಡಯಾಗ್ರಾಮ್ ಪ್ರಕಾರ ನಾವೀಗ ಕನೆಕ್ಟ್ ಮಾಡುವ. ಮೊದಲನೇದಾಗಿ ಇಲ್ಲಿ ನಮಗೆ ಡಿ ಸಿ ಕಂಟ್ರೋಲ್ ಪ್ಯಾನಲಲ್ಲಿ ಏನೇನಿದೆ ಅನ್ನೋದು ಒಂದು ಸತಿ ತಿಳ್ಕೊಳ್ಳಿ. ಸೊ ಡಿ ಸಿ ಕಂಟ್ರೋಲ್ ಪ್ಯಾನಲಲ್ಲಿ ನೀವು ಕನೆಕ್ಷನ್ ಮಾಡೋಕ್ಕೂ ಮುಂಚೆ MCB ಆಫಲ್ಲೇ ಇರಬೇಕು, ಅದನ್ನು ಸೇಫ್ಟಿ ವಹಿಸಲೇಬೇಕು ನೀವು. ಮತ್ತು ಇಲ್ಲಿ ಯೂಸ್ ಮಾಡಬೇಕಾದ್ರೆ ಕನೆಕ್ಟಿಂಗ್ ವೈರ್ಸು ಯಾವುದೇ ಕಾರಣಕ್ಕೂ ಲೂಸ್ ಕನೆಕ್ಷನ್ಸನ್ನು ಮಾಡಬಾರ್ದು ಕನೆಕ್ಟ್ ಮಾಡಬೇಕಾದ್ರೆ. ಸೊ ಮತ್ತು ಆ ವೈರಲ್ಲಿ ಯಾವುದೇ ರೀತಿಯಾದಂಥ ಸ್ಕಿನ್ ಆಗಲಿ, ಬೇರ್ ಕಂಡಕ್ಟರ್ನಾಗಲಿ, ಲೂಸ್ ಕನೆಕ್ಷನ್ಸ್ ಆಗಲಿ ಯಾವುದನ್ನು ಕೂಡ ಮಾಡಬಾರ್ದು. ಯಾಕೆ ಅಂದರೆ ಇಲ್ಲಿ ಏನೇ ಒಂದು ಫೀಲ್ಡ್ ವೈಂಡಿಂಗ್ದು ಒಂದು ಕನೆಕ್ಷನ್ನು ಲೂಸ್ ಆಯಿತು, ಓಪನ್ ಆಯಿತು ಅಂದರೆ ಆರ್ಮೇಚರ್ಗೂ ಅಬ್ನಾರ್ಮಲ್ ಸ್ಪೀಡಲ್ಲಿ ತಿರುಗಿದಾಗ ಏನಾಗುತ್ತೆ, ಮೋಟಾರ್ ವೈಂಡಿಂಗ್ ಏನಾಗುತ್ತೆ, ಸುಟ್ಟೋಗುವಂಥ ಚಾನ್ಸಸ್ಸು ಜಾಸ್ತಿ ಇರುತ್ತೆ. ಸೊ ಅದನ್ನು ನೀವು ಮೇಂಟೈನು ಮಾಡಲೇಬೇಕು. ಇದು ಬಹಳ ಮುಖ್ಯವಾದ ಸುರಕ್ಷತಾ ಕ್ರಮ. ಒಂದು ವೇಳೆ ಮೋಟಾರ್ ಚಾಲನೆಯಲ್ಲಿರುವಾಗ ಶಂಟ್ ಫೀಲ್ಡ್ ವೈಂಡಿಂಗ್ ಓಪನ್ ಆದರೆ ಮ್ಯಾಗ್ನೆಟಿಕ್ ಫ್ಲಕ್ಸ್ ಶೂನ್ಯಕ್ಕೆ ಇಳಿಯುತ್ತದೆ. ಇದರಿಂದ ಮೋಟಾರ್ ನಿಯಂತ್ರಣ ತಪ್ಪಿ ಅತ್ಯಂತ ವೇಗವಾಗಿ ತಿರುಗಲು ಶುರುವಾಡುತ್ತದೆ. ಇದು ಮೋಟಾರ್ ಸ್ಫೋಟಗೊಳ್ಳಲು ಅಥವಾ ಮೆಕ್ಯಾನಿಕಲ್ ಹಾನಿಗೆ ಕಾರಣವಾಗಬಹುದು. ಅಬ್ಸರ್ವ್ ಮಾಡಲೇಬೇಕು. ಸೊ ಈಗ ನಾನು ಸರ್ಕ್ಯೂಟ್ ಡಯಾಗ್ರಾಮ್ ಬರ್ಸಿರೋ ಥರ ಈಗ ಕನೆಕ್ಷನ್ಸನ್ನು ಕೊಡ್ತೀನಿ, ನೋಡ್ಕೊಳ್ಳಿ. ಸೊ ಪ್ಲಸ್ ಸಪ್ಲೈ ಡಿ ಸಿ ವೋಲ್ಟೇಜ್ ಬರ್ತಾ ಇದೆ ಇಲ್ಲಿ. ಆ ಡಿ ಸಿ ವೋಲ್ಟೇಜ್ ಬರ್ತಿರೋ ಪ್ಲಸ್ಸಿಂದ ನಾನೇನು ಮಾಡ್ತೀನಿ, ಈಗ ಸ್ಟಾರ್ಟರ್ 4 ಪಾಯಿಂಟ್ ಸ್ಟಾರ್ಟರ್ಗೆ ಎಲ್ಲಿಗೆ ಕೊಡ್ತೀನಿ. 4 ಪಾಯಿಂಟ್ ಸ್ಟಾರ್ಟರ್ ಎ ಇಂದ ಬಂದಿದ್ದು ಅಮ್ಮೀಟರ್ ಪಾಸಿಟಿವ್ಗೆ ಬರುತ್ತೆ, ಅಮ್ಮೀಟರ್ ನೆಗೆಟಿವಿಂದ ಬಂದಿದ್ದು ಸೀರೀಸ್ ಫೀಲ್ಡ್ ಸ್ಟಾರ್ಟಿಂಗ್ ಪಾಯಿಂಟಿಗೆ ಬರುತ್ತೆ, S1 ಅಥವಾ ಇದನ್ನು D1 ಅಂತಲೂ ಕರಿತೀವಿ.
ನೆಕ್ಸ್ಟು ಸೀರೀಸ್ ಫೀಲ್ಡ್ ಎಂಡಿಂದ ಆರ್ಮೇಚರ್ ಸ್ಟಾರ್ಟಿಂಗಿಗೆ ಬರುತ್ತೆ. ಆರ್ಮೇಚರ್ ಎಂಡಿಂದ ಅಂದರೆ A2 ಟರ್ಮಿನಲ್ಲಿಂದ ಬಂದಿದ್ದು ಡೈರೆಕ್ಟಾಗಿ ನಮಗೆ ನೆಗೆಟಿವ್ ಆಫ್ ದ ಸಪ್ಲೈಗೆ ಬರುತ್ತೆ. ನೆಕ್ಸ್ಟ್ ಸ್ಟಾರ್ಟ್ರೆ F ಟರ್ಮಿನಲ್ಲಿಂದ ಬಂದಿದ್ದು ಶಂಟ್ ಫೀಲ್ಡ್ ವೈಂಡಿಂಗ್ F1ಗೆ ಹೋಗುತ್ತೆ. F2 ಇಂದ ಬಂದಿದ್ದು ಕೆಲವು ಕಡೆ ನಮಗೆ F1ನ E1 ಅಂತಲೂ ಕರಿತೀವಿ, F2ನ E2 ಅಂತಲೂ ಕರಿತೀವಿ. ಶಂಟ್ ಫೀಲ್ಡ್ E2 ಇಂದ ಬಂದಿದ್ದು ನಿಮಗೆ ಆರ್ಮೇಚರ್ A2ಗೆ ಹೋಗುತ್ತೆ. ನೆಕ್ಸ್ಟು ವೋಲ್ಟ್ ಮೀಟ್ರ್ ಕನೆಕ್ಷನನ್ನು ಮಾಡೋದು. ವೋಲ್ಟ್ ಮೀಟ್ರ್ ಕನೆಕ್ಷನ್ನು ವೋಲ್ಟ್ ಮೀಟ್ರು ಮೈನಸಿಂದ ಬಂದಿದ್ದು DC ಸಪ್ಲೈ ಮೈನಸ್ಗೆ ಕೊಡಬೇಕು. ವೋಲ್ಟ್ ಮೀಟ್ರ್ ಪ್ಲಸ್ಸಿಂದ ಬಂದಿದ್ದು DC ಸಪ್ಲೈ ಪ್ಲಸ್ಗೆ ಕೊಡಬೇಕು, ಪ್ಲಸ್ಗೆ ಕೊಡಬೇಕು. ನೆಕ್ಸ್ಟ್ ಇನ್ನೊಂದು ಕನೆಕ್ಷನ್ ಉಳ್ಕೊಳ್ಳುತ್ತೆ. ಸ್ಟಾರ್ಟ್ರದ್ದು ನೆಗೆಟಿವ್ ಟರ್ಮಿನಲ್ N ಟರ್ಮಿನಲ್ನ ನಾವು ನೆಗೆಟಿವ್ ಆಫ್ ದ ಸಪ್ಲೈಗೆ ಕೊಡಬೇಕು. 4 ಪಾಯಿಂಟ್ ಸ್ಟಾರ್ಟರ್ನಲ್ಲಿ ಈ N ಟರ್ಮಿನಲ್ ಅನ್ನು ಪ್ರತ್ಯೇಕವಾಗಿ ನೆಗೆಟಿವ್ಗೆ ನೀಡಲಾಗುತ್ತದೆ. ಯಾಕೆಂದರೆ ಮೋಟಾರ್ನ ವೇಗ ನಿಯಂತ್ರಿಸಲು ನಾವು ಫೀಲ್ಡ್ ರೆಸಿಸ್ಟೆನ್ಸ್ ಅನ್ನು ಹೆಚ್ಚಿಸಿದಾಗಲೂ ನೋ ವೋಲ್ಟ್ ಕಾಯಿಲ್ ಮ್ಯಾಗ್ನೆಟ್ ಸರಿಯಾದ ಕರೆಂಟ್ ಪಡೆದು ಹ್ಯಾಂಡಲ್ ಅನ್ನು ಹಿಡಿದಿಟ್ಟುಕೊಳ್ಳಲು ಇದು ಸಹಾಯ ಮಾಡುತ್ತದೆ. ಸೊ ಮೋಟ್ರದ್ದು ಕನೆಕ್ಷನ್ ಫುಲ್ಲು ಕಂಪ್ಲೀಟು ಆಯಿತು. ಇಲ್ಲಿ ನಾವು ಅಮ್ಮೀಟ್ರನ್ನ ಕರೆಂಟ್ ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ, ವೋಲ್ಟ್ ಮೀಟ್ರನ್ನ ವೋಲ್ಟೇಜನ್ನು ಮೆಜರ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇಲ್ಲಿ ಪ್ಲಸ್ಸು ಮೈನಸ್ ಪೊಲಾರಿಟಿನ ಭಾಳ ಇಂಪಾರ್ಟೆಂಟ್ ನೋಡಬೇಕಾಗಿರ್ತಕ್ಕಂಥದ್ದು. ಸೊ ವೋಲ್ಟ್ ಮೀಟ್ರನ್ನ ಪ್ಯಾರಲಲ್ಲಾಗೆ ಕನೆಕ್ಟ್ ಮಾಡಬೇಕು, ಅಮ್ಮೀಟ್ರನ್ನ ಸೀರೀಸಲ್ಲೇ ಕನೆಕ್ಟ್ ಮಾಡಬೇಕು. ಇದು ನಿಮಗೆ ಜ್ಞಾಪಕ ಇರಬೇಕು. ಅದೇ ಥರ ಈಗ ಕನೆಕ್ಟ್ ಮಾಡಿದ್ದೀವಿ. ಈಗ MCBನ ಆನ್ ಮಾಡ್ತೀನಿ. ಆನ್ ಮಾಡಿದ್ರೆ DC ಸಪ್ಲೈ ಬರುತ್ತೆ. ಇಲ್ಲಿ ಇಂಡಿಕೇಟ್ರ್ ಆನ್ ಆಯಿತು, ನಮಗೆ DC ಸಪ್ಲೈ ಬರ್ತಾ ಇದೆ ಅಂತ. ಸೊ 206 ವೋಲ್ಟ್ಸ್ DC ಸಪ್ಲೈ ಬರ್ತಾ ಇದೆ. ಈಗ ಸ್ಟಾರ್ಟರ್ ಹ್ಯಾಂಡಲ್ನ ನಿಧಾನಕ್ಕೆ ಮೂವ್ ಮಾಡಬೇಕು. ಮೂವ್ ಮಾಡೋ ಟೈಮಲ್ಲಿ ನೀವೇನು ಮಾಡಬೇಕಲ್ಲಿ, ನೀವು ಮೂವ್ ಮಾಡೋ ಟೈಮಲ್ಲಿ ಇಲ್ಲಿ ಅಮ್ಮೀಟರನ್ನು ಅಬ್ಸರ್ವ್ ಮಾಡಬೇಕು. ಸೊ ಅಮ್ಮೀಟ್ರ್ ಎಷ್ಟು ಬರುತ್ತೆ ಅಂತ ನೋಡಿ ಸ್ಟಾರ್ಟಿಂಗ್ ಮಾಡ್ತಾ ಇದ್ದೀನಿ. ಈಗ 2.943 ಹತ್ತತ್ರ 2.943 ಆ್ಯಮ್ಸ್ ಸ್ಟಾರ್ಟಿಂಗಲ್ಲಿ ಕರೆಂಟ್ ತೊಗೊಂತು. ರನ್ನಿಂಗ್ ಕರೆಂಟು 0.6 ಆ್ಯಮ್ಸ್. ಸೊ ಇದನ್ನು ನೀವು ನಿಮ್ಮ ಟ್ಯಾಬ್ಲರ್ ಕಾಲಮ್ ನೋಡಿ, ಮೋಟಾರ್ ಸ್ಟಾರ್ಟ್ ಆಗುವಾಗ ಸ್ಟಾರ್ಟಿಂಗ್ ಕರೆಂಟ್ ಸುಮಾರು 3 ಪಟ್ಟು ಹೆಚ್ಚಿದೆ. ಯಾಕೆಂದರೆ ಆರಂಭದಲ್ಲಿ ಮೋಟಾರ್ನಲ್ಲಿ ಬ್ಯಾಕ್ EMF ಇರುವುದಿಲ್ಲ. ಮೋಟಾರ್ ವೇಗ ಪಡೆದಂತೆ ಬ್ಯಾಕ್ EMF ಉತ್ಪತ್ತಿಯಾಗಿ ರನ್ನಿಂಗ್ ಕರೆಂಟ್ ಅನ್ನು ಕಡಿಮೆ ಮಾಡುತ್ತದೆ. ಎಂಟ್ರಿ ಮಾಡ್ಕೊಬೇಕು. ಸೊ ವೋಲ್ಟೇಜನ್ನು ಎಂಟ್ರಿ ಮಾಡಬೇಕು. ವೋಲ್ಟೇಜು 220 ಇತ್ತು, ಈಗ 267 ಆಗಿದೆ. ಹೆದರ್ಕೊಂಬೇಡಿ. ಡ್ಯೂ ಟು ರಿಯಾಕ್ಟೆನ್ಸ್ ವಿತೌಟ್ ಫಿಲ್ಟರ್ ಇರೋದ್ರಿಂದ ರೆಕ್ಟಿಫೈರು ನಿಮಗೇನಾಗುತ್ತೆ, ವೋಲ್ಟೇಜು 269 270 ವೋಲ್ಟ್ಸು ಬರುತ್ತೆ. ಗೊತ್ತಾಯ್ತಾ? ಸೊ ಈಗ ಇದರೊಳಗಡೆ ನಾವು ಮೋಟ್ರನ್ನ ಡೈರೆಕ್ಷನ್ ಚೇಂಜ್ ಮಾಡೋದು ತಿಳ್ಕೊಳ್ಳೋಣ. ಸೊ ಮೋಟ್ರು ಡೈರೆಕ್ಷನ್ನು ಚೇಂಜ್ ಮಾಡಬೇಕು ಅಂದರೆ ಏನು ಮಾಡಬೇಕು, ಮತ್ತು ಈಗ ಯಾವ ಡೈರೆಕ್ಷನಲ್ಲಿ ಮೋಟ್ರ್ ಓಡ್ತಾ ಇದೆ ಅನ್ನೋದನ್ನು ನೋಡೋಣ. ಸೊ ಫಸ್ಟ್ ಸಪ್ಲೈಯನ್ನು ಆಫ್ ಮಾಡ್ತೀನಿ. ರೀಡಿಂಗನ್ನು ನಿಮ್ಮ ಟ್ಯಾಬ್ಲರ್ ಕಾಲಮಲ್ಲಿ ಎಂಟ್ರಿ ಮಾಡ್ಕೊಳ್ಳಿ. ಸೊ ಈಗ ಆಫ್ ಮಾಡ್ತೀನಿ. ಆಫ್ ಮಾಡಿದ್ರೆ ಮೋಟ್ರ್ ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ನೋಡಿ, ಈಗ ಮೋಟ್ರ್ ಯಾವ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ, ಆ್ಯಂಟಿ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ತಿರುಗ್ತಾ ಇದೆ. ಈಗ ನಾನೇನು ಮಾಡ್ತೀನಿ, ಫೀಲ್ಡ್ ರಿವರ್ಸ್ ಮೆಥಡ್, ಫೀಲ್ಡ್ ವೈಂಡಿಂಗನ್ನು ರಿವರ್ಸ್ ಮಾಡೋ ಮೆಥಡಲ್ಲಿ ಡೈರೆಕ್ಷನನ್ನು ಚೇಂಜ್ ಮಾಡ್ತೀನಿ. ನೋಡಿ, F1 ಬಂದಿರೋದನ್ನ ನನ್ನ ಬಲಗೈಲಿದೆ, F2 ಅಥವಾ E2 ಇಂದ ಬಂದಿರೋದು ನನ್ನ ಎಡಗೈಲಿದೆ. ನೋಡಿ, F2ನ F1 ಕೊಟ್ಟೆ, F1 ನನ್ನ ಬಲಗೈಲಿರೋದನ್ನ F2ಗೆ ಕೊಟ್ಟೆ. ಇಂಟರ್ಚೇಂಜನ್ನು ಮೋಟಾರ್ನ ದಿಕ್ಕನ್ನು ಬದಲಾಯಿಸಲು ಫೀಲ್ಡ್ ಕರೆಂಟ್ನ ದಿಕ್ಕನ್ನು ಬದಲಿಸುವುದು ಒಂದು ಸುಲಭ ವಿಧಾನ. ಆದರೆ ನೆನಪಿಡಿ, ಕಾಂಪೌಂಡ್ ಮೋಟಾರ್ನಲ್ಲಿ ಕೇವಲ ಶಂಟ್ ಫೀಲ್ಡ್ ಮಾತ್ರವಲ್ಲದೆ ಸೀರೀಸ್ ಫೀಲ್ಡ್ ಅನ್ನು ಕೂಡ ರಿವರ್ಸ್ ಮಾಡಬೇಕಾಗುತ್ತದೆ. ಇಲ್ಲದಿದ್ದರೆ ಮೋಟಾರ್ನ ಗುಣಲಕ್ಷಣಗಳು ಬದಲಾಗುತ್ತವೆ. ಕ್ಯುಮುಲೇಟಿವ್ನಿಂದ ಡಿಫರೆನ್ಷಿಯಲ್ ಆಗಬಹುದು. ಮಾಡಿದೆ. ಇಂಟರ್ಚೇಂಜ್ ಮಾಡಾದ್ಮೇಲೆ MCBನ ಆನ್ ಮಾಡಿ ಸ್ಟಾರ್ಟರ್ನ ನಿಧಾನಕ್ಕೆ ಮೂವ್ ಮಾಡಿ. ಈಗಲೂ ನೀವು ಸ್ಟಾರ್ಟಿಂಗ್ ಕರೆಂಟು ರನ್ನಿಂಗ್ ಕರೆಂಟು ಇಲ್ಲಿ ನೋಡ್ಕೊಬೇಕು. ಸೊ ಸ್ಟಾರ್ಟಿಂಗ್ ಕರೆಂಟ್ ನೋಡ್ಕೊಳ್ಳಿ, ಒಂದು ನಿಮಿಷ ನೋಡ್ಕೊಳ್ಳಿ. 1.29 ಆಮ್ಸ್ ತೊಗೊಂತು, 0.6 ಆಮ್ಸ್, 0.58 ಆಮ್ಸನ್ನು ಅಥವಾ 0.6 ಆಮ್ಸ್ ರನ್ನಿಂಗ್ ಕರೆಂಟನ್ನು ತೊಗೊಂತು. ಈಗ ಯಾವ ಡೈರೆಕ್ಷನ್ ತಿರುಗ್ತಾ ಇದೆ ನೋಡಿ, ಆಫ್ ಮಾಡ್ಕೊಳ್ಳಿ. ಈಗ ಕ್ಲಾಕ್ ವೈಸ್ ಡೈರೆಕ್ಷನಲ್ಲಿ ಮೋಟ್ರು ತಿರುಗ್ತಾ ಇದೆ. ಸೊ ಈ ರೀತಿ ನಿಮ್ಗೇನಾಯಿತು, ಡೈರೆಕ್ಷನನ್ನು ನಾವು ಚೇಂಜ್ ಮಾಡಿದ್ವಿ. ಸೊ ಈ ಒಂದು ಎಕ್ಸ್ಪೆರಿಮೆಂಟಲ್ಲೇ
ಡಿ ಸಿ ಕಾಂಪೌಂಡ್ ಮೋಟ್ರನ್ನ ಸ್ಟಾರ್ಟು ರನ್ ಮಾಡಿದ್ವಿ ಮತ್ತು ಡೈರೆಕ್ಷನನ್ನು ಇಂಟರ್ಚೇಂಜು ಮಾಡಿದ್ವಿ ಬೈ ಫೀಲ್ಡ್ ಇಂಟರ್ಚೇಂಜಿಂಗ್ ಮೆಥಡ್. ಫೀಲ್ಡ್ ಕನೆಕ್ಷನನ್ನು ಇಂಟರ್ಚೇಂಜ್ ಮಾಡೋದ್ರಿಂದ. ಈಗ ಮತ್ತೆ ನಾವು ಆರ್ಮೇಚರ್ ಕನೆಕ್ಷನ್ ಮಾಡೋದ್ರಿಂದನೂ ಇಂಟರ್ಚೇಂಜ್ ಆಗುತ್ತಾ? ಹೌದು ಆಗುತ್ತೆ. ಆರ್ಮೇಚರ್ ಕನೆಕ್ಷನಿಂದನೂ ನೀವೇನು ಮಾಡ್ಬೋದು? ಇಂಟರ್ಚೇಂಜನ್ನು ಮಾಡ್ಬೋದು. ನೋಡಿ ಈಗ ಆರ್ಮೇಚರ್ ಕನೆಕ್ಷನನ್ನು ಇಂಟರ್ಚೇಂಜ್ ಮಾಡಿ. ಹೌದು, ಆರ್ಮೇಚರ್ ಟರ್ಮಿನಲ್ಗಳಾದ A1 ಮತ್ತು A2ವನ್ನು ಅದಲು ಬದಲು ಮಾಡುವುದರಿಂದ ಫ್ಲೆಮಿಂಗ್ಸ್ ಲೆಫ್ಟ್ ಹ್ಯಾಂಡ್ ರೂಲ್ ಪ್ರಕಾರ ಮೋಟಾರ್ ತಿರುಗುವ ದಿಕ್ಕು ಕೂಡ ಬದಲಾಗುತ್ತದೆ. ಯಾವುದೇ ಮೋಟಾರ್ನಲ್ಲಿ ಸಪ್ಲೈ ಲೈನ್ಗಳನ್ನು ಬದಲಿಸುವುದರಿಂದ ದಿಕ್ಕು ಬದಲಾಗುವುದಿಲ್ಲ. ಕೇವಲ ಫೀಲ್ಡ್ ಅಥವಾ ಆರ್ಮೇಚರ್ ಕನೆಕ್ಷನ್ ಮಾತ್ರ ಬದಲಿಸಬೇಕು. ಫುಲ್ ಆರ್ಮೇಚರ್ A2ಗೆ ಏನು ಬಂದಿರುತ್ತೆ, ಆರ್ಮೇಚರ್ A1ಗೆ ಏನು ಬಂದಿರುತ್ತೆ, A1ಗೆ ಬಂದಿರೋದನ್ನ A2ಗೆ ಕೊಡಿ, A2ನಲ್ಲಿರೋದನ್ನ A1ಗೆ ಕನೆಕ್ಟ್ ಮಾಡಿ. ಸೊ ಈಗ ಎಮ್ ಸಿ ಬಿನ ಎತ್ತಿ ಈಗ ಆನು ಮಾಡಿ. ಆನ್ ಮಾಡ್ರೆ ಸ್ಟಾರ್ಟಿಂಗ್ ಕರೆಂಟು ರನ್ನಿಂಗ್ ಕರೆಂಟು ನೋಡಿ 2.36 ಆಮ್ಸ್ ತೊಗೊಂತು ಸ್ಟಾರ್ಟಿಂಗ್ ಕರೆಂಟು, ರನ್ನಿಂಗ್ ಕರೆಂಟು 0.6 ಆಮ್ಸೇ ತೊಗೊಂತು. ಈಗ ಡೈರೆಕ್ಷನ್ನು ಚೇಂಜ್ ಆಯಿತು, ಕ್ಲಾಕ್ ವೈಸ್ ಓಡ್ತು. ಸೊ ಈಗ ಆಫ್ ಮಾಡ್ತೀನಿ ನೋಡಿ, ಆ್ಯಂಟಿ ಕ್ಲಾಕ್ ವೈಸ್ ಓಡ್ತಾ ಇದೆ ಈಗ ಮೋಟ್ರು. ಅರ್ಥ ಆಯ್ತಾ? ಇದಿಷ್ಟು ಗೊತ್ತಾಯ್ತಲ್ಲ ಇವಾಗ ಇವು ಎಕ್ಸ್ಪೆರಿಮೆಂಟ್ ಹೆಂಗೆ ಮಾಡಿದ್ವಿ ಅಂತ. ಟು ಸ್ಟಾರ್ಟ್ ಆ್ಯಂಡ್ ರನ್ ದ ಡಿ ಸಿ ಕಾಂಪೌಂಡ್ ಮೋಟಾರ್ ಆ್ಯಂಡ್ ಚೇಂಜ್ ಇಟ್ಸ್ ಡೈರೆಕ್ಷನ್ ಬೈ ಎನಿ ಒನ್ ಆಫ್ ದ ಮೆಥಡಲ್ಲಿ ಮಾಡಿದ್ವಿ ನಾವು. ಓಕೆ.